ನಮಗೆ ಇಷ್ಟ ಆದವ್ರ ಜೊತೆ ಆಚೆ ಹೋಗ್ಬೇಕಂದ್ರೆ ಖುಷಿ ಅಲ್ವಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರೀತಿ ಮತ್ತು ನನ್ನ ಜಗತ್ತೇ ನನ್ನ ಗಂಡ ಮತ್ತು ನನ್ನ ಮಗ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನೇನೋ ಹೇಳೋ, ನಾನು ಆಲ್ರೆಡಿ ಹೋಮ್ ಮಿನಿಸ್ಟರು. ಇವತ್ತು 2ನೇ ತಾರೀಕು ಭಾನುವಾರ, ಆಷಾಢ ಮಾಸದಲ್ಲಿ ಬಂದಿರೋ ಸಂಕಷ್ಟ ಚತುರ್ಥಿ. ಇವತ್ತು ತುಂಬ ವಿಶೇಷ ಅಂತ ನಾವು ಬಂದಿರೋದೇ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಇದಿರೋದು ಬಸವನಗುಡಿಯಲ್ಲಿ. ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಕ್ಯೂ ಬೇಗನೆ ಮೂವ್ ಆಗ್ತಿತ್ತು. ನಾವು ಹೋಗಿರೋ ಟೈಮಲ್ಲಿ ದೇವರಿಗೆ ಅಭಿಷೇಕ ಮಾಡ್ತಿದ್ರು. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ದೊಡ್ಡ ಬಸವಣ್ಣ ಗುಡಿಗೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿ ಬರ್ತಾಯಿದ್ವಿ. ಅದಾದಮೇಲೆ ಇಷ್ಟು ವರ್ಷ ಬಿಟ್ಕೊಂಡು ಮತ್ತೆ ನಾನು ಅಭಿ ಜೊತೆ ಇವಾಗಲೇ ಬಂದಿರೋದು. ಪ್ರತಿ ವರ್ಷವೂ ಕಳ್ಳೆಕಾಯಿ ಪರಿಷೆ ನಡೆಯೋದು ಈ ದೇವಸ್ಥಾನದಲ್ಲೇ. ಬಸವಣ್ಣನ ದರ್ಶನ ಮಾಡಿಕೊಂಡು ದೇವಸ್ಥಾನ ಒಂದು ಸುತ್ತೋಡಿಯೋಣ ಅಂತ ನೋಡಿದ್ರೆ ಇವ್ರ ಆಟಗಳನ್ನ ನೋಡಿದ್ರೆ ಬಿಡ್ತಿಲ್ಲ, ಮಗ ನೋಡಿದ್ರೆ ಕೊಡ್ತಿಲ್ಲ. ಈ ಥರ ಆಟ ಆಡಿಕೊಂಡೆ ಒಂದು ಸುತ್ತು ಹೊಡೆದು ಮತ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೆಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಜೋಳ ಸುಡ್ತಿದ್ರು. ಜೋಳ ಇಸ್ಕೊಂಡು ಅಲ್ಲಿ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದೆ ಗೋವರ್ಧನಗಿರಿ ಟೆಂಪಲ್ಗೆ. ದೊಡ್ಡ ಗಣಪತಿ ದೇವಸ್ಥಾನದಿಂದ ಜಸ್ಟ್ 3 to 4 minutes ವಾಕೇಬಲ್ ಅಷ್ಟೇ. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡೋಕ್ಕೆ ಒಳ್ಳೆ ಒಂದು ಗುಹೆ ಒಳಗಡೆ ಹೋಗಿದ್ದೀವೇನೋ ಅನ್ನೋ ಫೀಲ್ ಇತ್ತು. ಆಮೇಲೆ ಕೃಷ್ಣನ ದರ್ಶನ ಮಾಡಿಕೊಂಡು ಈ ಕಡೆ ಎಲ್ಲ ನೋಡಿದ್ರೆ ಕೃಷ್ಣನ ಕತೆ ಇತ್ತು. ಚಿಕ್ಕ ವಯಸ್ಸಲ್ಲಿ ಕೃಷ್ಣ ಏನೇನು ಅವತಾರ ಎತ್ತಿದ್ದಾರೆ ಆ ಕತೆಗಳೆಲ್ಲ ಆ ಗೋಡೆಗಳ ಮೇಲೆ ಕೆತ್ತಿದ್ರು. ಅದು ಮುಗಿಸ್ಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಗೋಶಾಲೆ ಇತ್ತು. ಮತ್ತು ರಿಟರ್ನ್ ಬರುವಾಗ ನೋಡಿದ್ರೆ ನಮ್ಮ ರಾಯರ ದೇವಸ್ಥಾನವೂ ಇದೆ. ಆಶ್ಚರ್ಯನೂ ಆಯಿತು, ಜೊತೆಗೆ ಖುಷಿನೂ ಆಯಿತು. ಎಲ್ಲ ದೇವ್ರ ದರ್ಶನವೂ ಒಂದೇ ಜಾಗದಲ್ಲಿ ಆಗೋದು ಅಂದರೆ ತುಂಬ ಪುಣ್ಯ ಮತ್ತು ಮನಸ್ಸಿಗೆ ಖುಷಿನೂ ಕೊಡುತ್ತೆ. ಇದು ದೇವ್ರ ದರ್ಶನ ಎಲ್ಲ ಮುಗಿದ್ಮೇಲೆ ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮಗನ ಚೇಷ್ಟೆ ನೋಡಿ. ನನ್ನ ಮಗನ ಈ ಆಟಗಳು ನೋಡಿಕೊಂಡು ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್.